ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಕನ್ನಡಿಗರ ರಾಜಧಾನಿ ಬೆಂಗಳೂರು, ಕರ್ನಾಟಕ ರಾಜಧಾನಿ ಬೆಂಗಳೂರಲ್ಲಿ ಸಿಂಧಿ ಕಾಲೇಜ್ ಎಂಬ ಶಿಕ್ಷಣ ಸಂಸ್ಥೆಯು ಹೆಬ್ಬಾಳದಲ್ಲಿದೆ. ಹೆಬ್ಬಾಳದ ಕೆಂಪಾಪುರದಲ್ಲಿದೆ. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ರೂಪಿಸಿರುವಂತ ಶಿಕ್ಷಣ ವ್ಯವಸ್ಥೆ ಇಲ್ಲ. ಇಲ್ಲಿ ವಿಶೇಷವಾಗಿ ಯಾರೋ ತಮ್ಮನ್ನ ಬಾಟಿಯ ಅಂತೆ, ಯಾವುದೋ ಒಬ್ಬ ನಟಿ ಅಂತೆ, ಯಾರೋ ಒಂದು ಕಿತ್ತೋಗಿರೋ ನಟಿ. ಈ ನಟಿಯಿಂದ ನಮ್ಮ ಕನ್ನಡಿಗರಿಗಾಗ್ಲಿ ಕರ್ನಾಟಕಕ್ಕಾಗ್ಲಿ ಒಂದು ಎಳ್ಳಷ್ಟು ಕಿಂಚಿತ್ತು ಏನು ಉಪಯೋಗ ಇಲ್ಲ. ಏನು ಉಪಯೋಗ ಇಲ್ಲ. ಏನಂದ್ರೆ ಏನು ಉಪಯೋಗ ಇಲ್ಲ. ಅಂತಹ ನಟಿ ಬಗ್ಗೆ ಒಂದು ಪಾಠದಲ್ಲಿ ಆಗ್ತಾರಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಸ್ವಾಮಿ? ಸರ್ಕಾರದವ್ರು ಏನ್ ಮಾಡ್ತಾ ಇದ್ರ ನೀವು? ಅವ್ರ ಪಾಡ್ಗೆ ಅವ್ರ ಶಿಕ್ಷಣ ಸಂಸ್ಥೆ ನಡೆಸ್ಕೊಂಡು ಅವ್ರ ಪಟ್ಟೆಗಳನ್ನ ಅವ್ರು ನಡೆಸ್ಕೊಂಡು ಹೋಗ್ತಾರಂದ್ರೆ ನೀವೇನಕ್ಕೆ ಅನುಮತಿ ಕೊಟ್ಟಿದ್ದೀರಾ? ಕೆಂಪೇಗೌಡ ಬಗ್ಗೆ ಇಲ್ಲ, ಬಸವಣ್ಣವ್ರ ಬಗ್ಗೆ ಇಲ್ಲ, ಬೆಲ್ವಾಡಿ ಮಲ್ಲಮ್ಮನ ಬಗ್ಗೆ ಇಲ್ಲ, ಸಂಗೊಳ್ಳಿ ರಾಯನ ಬಗ್ಗೆ ಇಲ್ಲ, ಕನಕದಾಸರ ಬಗ್ಗೆ ಇಲ್ಲ, ರಾಜ ಮಹಾರಾಜರ ಬಗ್ಗೆ ಇತಿಹಾಸ ಇಲ್ಲ ಅಲ್ಲಿ. ಆದ್ರೆ ಯಾವುದೊಬ್ಬ ನಟಿ ಕೆಲಸಕ್ಕೆ ಬರದ, ಕರ್ನಾಟಕಕ್ಕೆ ಕಿಂಚಿತ್ತು ಉಪಯೋಗವಿಲ್ಲದ ಒಬ್ಬ ನಟಿಯ ಬಗ್ಗೆ ತಮನ್ನಾ ಬಾಟಿಯಾ ಅಂತೆ, ಆ ನಟಿಯ ಬಗ್ಗೆ ಪಾಠ ಮಾಡ್ತಾ ಇರೋದು ಇನ್ನಂತಹ ಸಾಧನೆ ಇವ್ರದ್ದು ಶಿಕ್ಷಣ ಸಂಸ್ಥೆದು. ಇದರಿಂದ ಕನ್ನಡಿಗರು ಏನ್ ಕಲಿಬೇಕು? ಏನ್ ಮಾಡ್ಬೇಕು? ಅವರು ತಗೊಂಡು ತಮನ್ನಾ ಬಾಟಿ ತಗೊಂಡು, ಆ ನಟಿ ಕಿತ್ತೋಗಿರೋ ನಟಿ ತಗೊಂಡು ಏನ್ ಮಾಡ್ಬೇಕು ಕನ್ನಡಿಗರು? ಕರ್ನಾಟಕ ಏನ್ ಮಾಡ್ಬೇಕು? ಇಷ್ಟೆಲ್ಲ ಅವಾಂತರಗಳಾಗ್ತದೆ. ಸರ್ಕಾರ ಏನ್ ಮಾಡ್ತಾ ಇದೆ? ಹಾಗೆ ಅದೇ ಸಿಂಧಿ ಕಾಲೇಜ್ ಎಂಬ ಶಿಕ್ಷಣ ಸಂಸ್ಥೆಯಲ್ಲಿ ಮೊನ್ನೆ ನರ್ಮೇದ ನಡೆಯುತ್ತೆ, ಒಂದು ಕೊಲೆ ನಡೆಯುತ್ತೆ. ಯಾರ ಅಸ್ಸಾಂ ಮೂಲದ ವ್ಯಕ್ತಿ ಮಾದಕ ದ್ರವ್ಯ ತಗೊಂಡು ಎಣ್ಣೆ ಹೊಡ್ಕೊಂಡು ಒಬ್ಬ ಕಾವಲುಗಾರನ ಚುಚ್ಚಿ ಸಾಯಿಸ್ತಾರಂತೆ. ಕರ್ನಾಟಕದಲ್ಲಿ ಕನ್ನಡಿಗರ ರಕ್ಷಣೆ ಇಲ್ವಾ? ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ? ಇದು ಹೊಣೆ ಹೊರೋರು ಯಾರು? ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ? ರಕ್ಷಕರು ಏನ್ ಮಾಡ್ತಿದ್ದಾರೆ? ಸರ್ಕಾರ ಏನ್ ಮಾಡ್ತಾ ಇದೆ? ಇದ್ರ ಬಗ್ಗೆ ಗೃಹ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಯಾವುದೇ ರೀತಿಯ ಚಕಾರ ಎತ್ತದೆ ಇದ್ರ ಬಗ್ಗೆ ವಿವರಣೆ ಕೊಡದೆ ಹಾಗೆ ಇದ್ದಾರೆ. ಇಂತಹ ಘಟನೆಗಳು ನೋಡಿ ಇಡೀ ಕರ್ನಾಟಕದ ಜನ ಭಯಭೀತರಾಗಿ ಹೋಗ್ಬಿಟ್ಟಿದ್ದಾರೆ. ನಮಗೆ ರಕ್ಷಣೆ ಇಲ್ವಾ? ರಕ್ಷಣೆ ಇಲ್ಲ ಅಂತ ಭಯಭೀತರಾಗಿ ಹೋಗ್ಬಿಟ್ಟಿದ್ದಾರೆ ಕನ್ನಡಿಗರು. ಈ ಕೂಡಲೇ ನಾವು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ ಆ ಸಿಂಧಿ ಕಾಲೇಜ್ ಶಿಕ್ಷಣ ಸಂಸ್ಥೆ ಈ ಕೂಡಲೇ ಮುಟ್ಟುಗೋಲು ಹಾಕೊಂಡು ಬೀಗ ಜಡಿದು ಬಿಟ್ಟು ಮನೆ ಕಳಿಸ್ರಿ ಅವ್ರನ್ನ. ಅದು ಕೊಲೆ ಪಾತಕರನ್ನ ಮತ್ತೆ ಅಲ್ಲಿ ವಲಸಿಗರು ಏನ್ ಬರ್ತಿದ್ರಲ್ಲ, ವಲಸಿಗರ ಬಗ್ಗೆ ಯಾಕೆ ಸರ್ಕಾರದ ಅಂಕಿಅಂಶಗಳಿಲ್ಲ? ವಲಸಿಗರ ಮೇಲೆ ನಿಗಾ ಇಡಕ್ಕೆ ಯಾಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ? ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ವಲಸಿಗರ ಮೇಲೆ ಕಣ್ಣಿಟ್ಟು ನಿಗಾ ಇಟ್ಟು ಕನ್ನಡಿಗರು ರಕ್ಷಣೆ ಮಾಡಬೇಕು. ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ, ಶರಣಾರ್ಥಿಗಳು.